ಹಾಯ್ ಹಲೋ ನಮಸ್ಕಾರ. ನೀವು ಕೇಳ್ತಿದ್ರ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚಿಕು ಚೇತನ್. ಇದೀಗ ನೀವು ಕೇಳಲಿದ್ದೀರಿ SBG ಕಾಲೇಜ್ ಆಫ್ ನರ್ಸಿಂಗ್ ಬೆಳಗಾವಿಯ ನರ್ಸಿಂಗ್ ಟ್ಯೂಟರ್ ಆದಂತಹ ಕುಮಾರಿ ಲಕ್ಷ್ಮಿ ದೊಡ್ಡಗೌಡರ್ ಅವರಿಂದ IVF ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಎಂಬ ವಿಷಯದ ಮೇಲೆ ವಿಶೇಷ ಮಾಹಿತಿಯನ್ನ. ಬನ್ನಿ ಹಂಗಾದ್ರ ಅವರು IVF ನ ಕುರಿತಾಗಿ ಏನ್ ಹೇಳ್ಯಾರ ಅಂತ ಕೇಳ್ಕೊಂಡ್ ಬರ್ನು. ಎಲ್ಲರಿಗೂ ನಮಸ್ಕಾರ. ಮೈಸೆಲ್ಫ್ ಲಕ್ಷ್ಮಿ, SBG ಕಾಲೇಜ್ ಆಫ್ ನರ್ಸಿಂಗ್ ಬೆಳಗಾವಿ ಈ ಸಂಸ್ಥೆಯಲ್ಲಿ ಟ್ಯೂಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ನಾನು ನಿಮ್ಮೊಂದಿಗೆ IVF ಬಗ್ಗೆ ಚರ್ಚಿಸಲು ಇಚ್ಛಿಸುತ್ತೇನೆ. ನನಗೆ ಈ ಮಹತ್ವದ ವಿಷಯದ ಚರ್ಚೆಯಲ್ಲಿ ಪಾಲ್ಗೊಳ್ಳಲು ಪ್ರೇರೇಪಿಸಿದ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಶ್ರೀಯುತ ಶ್ಯಾಮರಾವ್ ಭೀಮರಾವ್ ಘಾಟ್ಗೆ ಮತ್ತು ಅಧ್ಯಕ್ಷರು ಶ್ರೀಯುತ ಅಮಿತ್ ಶ್ಯಾಮ್ ಘಾಟ್ಗೆ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀಮತಿ ಮಾನಸಿ ಅಮಿತ್ ಘಾಟ್ಗೆ ಮತ್ತು ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಯುತ ಅರುಣ್ ಅಂಗಡಿ ಸರ್ ಅವರ ಮಾರ್ಗದರ್ಶನದಡಿಯಲ್ಲಿ ಇವತ್ತು ನಾನು ನಿಮ್ಮೊಂದಿಗೆ IVF ಬಗ್ಗೆ ಚರ್ಚಿಸಲು ಇಚ್ಛಿಸುತ್ತೇನೆ. ಭಾರತದಲ್ಲಿ ಬಂಜೆತನವು ಒಂದು ಸಮಸ್ಯೆಯಾಗಿ ಕಾಡುತ್ತಿದ್ದು ಸುಮಾರು 27.5 ಮಿಲಿಯನ್ ದಂಪತಿಗಳು ಇವತ್ತಿಗೆ ಈ ಬಂಜೆತನದಿಂದ ಬಳಲುತ್ತಿದ್ದಾರೆ. ಕಲುಷಿತ ಗಾಳಿ, ಪೌಷ್ಟಿಕಾಂಶರಹಿತ ಆಹಾರ, ಅನುಷ್ಠಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರುವುದು ಸಹ ಈ ಬಂಜೆತನಕ್ಕೆ ಕಾರಣವಾಗಬಹುದು. ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನು ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಇನ್ನು ಪುರುಷರು ಕೂಡ ಫಲವತ್ತತೆಯ ದೌರ್ಬಲ್ಯದಿಂದ ಬಂಜೆತನವನ್ನು ಅನುಭವಿಸುತ್ತಿದ್ದಾರೆ. ಆದರೆ ಮಕ್ಕಳನ್ನು ಪಡೆಯುವ ಆಸೆ ಬಿಟ್ಟವರೂ ಸಹ ತಮ್ಮ ಕನಸನ್ನು ನನಸು ಮಾಡಿಕೊಳ್ಳಬಹುದು ಈ IVF ಮೂಲಕ. IVF ಭಾರತದಲ್ಲಿ ಹೆಚ್ಚಾಗಿ ಸಾಮಾನ್ಯವಾಗುತ್ತಿದೆ. ವಾರ್ಷಿಕವಾಗಿ ಅಂದಾಜು 2 ರಿಂದ 2.5 ಲಕ್ಷ IVF ಚಕ್ರಗಳು ನಡೆಯುತ್ತಿವೆ. 2030 ವೇಳೆಗೆ ಈ ಸಂಖ್ಯೆ ವರ್ಷಕ್ಕೆ 5 ರಿಂದ 6 ಲಕ್ಷ ಚಕ್ರಗಳಿಗೆ ಏರಬಹುದು ಎಂದು ಅಂದಾಜಿಸಲಾಗಿದೆ. ಆದ್ರೆ IVF ಕೂಡ ಕೆಲವೊಮ್ಮೆ ಫೇಲ್ ಆಗುವ ಸಾಧ್ಯತೆಗಳಿರುತ್ತೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? IVF ಅಂದ್ರೆ ಏನು? ಯಶಸ್ವಿ ಗರ್ಭಧಾರಣೆಗೆ IVF ಎಷ್ಟು ಮುಖ್ಯ ಎಂದು ತಿಳಿಯೋಣ. ವಿಶ್ವ IVF ದಿನವನ್ನು ಜುಲೈ 25ರಂದು ಆಚರಿಸಲಾಗುತ್ತೆ. 1978ರಲ್ಲಿ ಮೊದಲ IVF ಶಿಶು ಲೂಯಿಸ್ ಬ್ರೌನ್ ಅವರ ಜನ್ಮ ದಿನವನ್ನು ಈ ದಿನ ಗುರುತಿಸಲ್ಪಡುತ್ತೆ. ಇದು ವೈಜ್ಞಾನಿಕ ಸಾಧನೆಗೂ ಮಾನವೀಯ ಕನಸುಗಳಿಗೂ ಸೇತುವೆಯಾದ ಬದಲಾದ ದಿನವಾಗಿದೆ. ಹಾಗಾದ್ರೆ ಏನಿದು IVF ಅಂತ ನೋಡೋದಾದ್ರೆ, IVF ಒಂದು ಪ್ರಗತಿಯಾದ ವೈದ್ಯಕೀಯ ವಿಧಾನವಾಗಿದ್ದು ಮಹಿಳೆಯ ಅಂಡಾಣು ಮತ್ತು ಪುರುಷನ ಶುಕ್ರಾಣುವನ್ನು ಶರೀರದ ಹೊರಗೆ ಲ್ಯಾಬೊರೇಟರಿಯಲ್ಲಿ ಸೇರ್ಪಡೆಗೊಳಿಸಿ ಭ್ರೂಣವನ್ನು ತಯಾರಿಸಿ ಆ ಭ್ರೂಣವನ್ನು ಮಹಿಳೆಯ ಗರ್ಭಾಶಯದಲ್ಲಿ ಇಡುವುದೇ ಈ ಪ್ರಕ್ರಿಯೆಯ ಮುಖ್ಯ ಉದ್ದೇಶವಾಗಿದೆ. ಉದಾಹರಣೆಗೆ, ದಂಪತಿಗಳಿಗೆ ಮಕ್ಕಳಾಗದ ಸಮಸ್ಯೆ ಇದ್ದಾಗ ವೈದ್ಯಕೀಯವಾಗಿ ಸಹಾಯ ಮಾಡುವ ಅತ್ಯಂತ ಪರಿಣಾಮಕಾರಿಯಾದ ವಿಧಾನವಿದು. ಈ ವಿಧಾನದಿಂದ ಸಹಜವಾಗಿ ಗರ್ಭಧಾರಣೆ ಸಾಧ್ಯವಿಲ್ಲದ ದಂಪತಿಗಳಿಗೂ ಸಂತಾನವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಇನ್ನು ಯಾವ ಯಾವ ಸಂದರ್ಭಗಳಲ್ಲಿ IVF ಅನ್ನು ಮಾಡಲಾಗುತ್ತೆ ಅಂತ ನೋಡೋಣ. ಫೆಲೋಪಿಯನ್ ನಾಳಗಳ ತಡೆ ಅಂದ್ರೆ ಮಹಿಳೆಯ ಫೆಲೋಪಿಯನ್ ನಾಳಗಳು ಬಂದ್ ಆಗಿದ್ದರೆ ಅಂಡಾಣು ಮತ್ತು ಶುಕ್ರಾಣುಗಳು ಸೇರಲು ಸಾಧ್ಯವೇ ಇಲ್ಲ. ಇಂತಹ ಸಂದರ್ಭದಲ್ಲಿ IVF ಉತ್ತಮ ಪರಿಹಾರವಾಗಿದೆ. ಪುರುಷನ ವಂದ್ಯತ್ವ ಅಂದರೆ ಶುಕ್ರಾಣುಗಳ ಸಂಖ್ಯೆ ಕಡಿಮೆ ಇದ್ದರೆ ಅಥವಾ ಅವು ಚಲನೆ ತೋರದಿದ್ದರೆ ಸಹಜ ಗರ್ಭಧಾರಣೆ ಸಾಧ್ಯವಿಲ್ಲ. ಇನ್ನು ಅನ್ವೀಯ ಸಮಸ್ಯೆ ಇಲ್ಲದ ವಂದ್ಯತ್ವ ಅಂದರೆ ಎಲ್ಲಾ ತಪಾಸಣೆಗಳು ನಾರ್ಮಲ್ ಆಗಿದ್ದರೂ ಸಹ ದಂಪತಿಗಳಿಗೆ ಗರ್ಭಧಾರಣೆ ಆಗದಿರುವ ಪರಿಸ್ಥಿತಿಯಲ್ಲೂ IVF ಶಿಫಾರಸು ಮಾಡಲಾಗುತ್ತೆ. ಎಂಡೋಮೆಟ್ರಿಯೋಸಿಸ್, ಈ ಪರಿಸ್ಥಿತಿಯಲ್ಲಿ ಗರ್ಭಾಶಯದ ಒಳಹೊರೆಯ ಭಾಗದಲ್ಲಿ ಗಡ್ಡೆ, ತುರುಕೆಯಂತಹ ನರಜಾಲಗಳು ಇರುತ್ತವೆ. ಇದು ಗರ್ಭಧಾರಣೆಗೆ ಅಡ್ಡಿಯಾಗಬಹುದು. ಇನ್ನು ಅಂಡಾಣು ಉತ್ಪಾದನೆಯ ಸಮಸ್ಯೆ, ಹೆಚ್ಚು ವಯಸ್ಸಾದ ಮಹಿಳೆಯರು ಗರ್ಭಧಾರಣೆಗೆ ಹಿಂದಿನ ವಿಫಲ ಪ್ರಯತ್ನಗಳು ಅಂದರೆ ಸಹಜ ರೀತಿಯಲ್ಲಿ ಅಥವಾ ಇತರ ಚಿಕಿತ್ಸೆಗಳ ಮೂಲಕ ಗರ್ಭಧಾರಣೆ ಆಗದಿದ್ದರೆ ಅಂತಿಮವಾಗಿ IVFಗೆ ತಿರುಗಿಕೊಳ್ಳಲಾಗುತ್ತೆ. ಗಂಭೀರ ಜನನಾಂಗ ಸೋಂಕುಗಳು, ಕ್ಯಾನ್ಸರ್ ಚಿಕಿತ್ಸೆಗಿಂತ ಮೊದಲು ಅಂದರೆ ಇಂದಿನ ದಿನಮಾನಗಳಲ್ಲಿ ಕ್ಯಾನ್ಸರ್ ಕೂಡ ಒಂದು ದೊಡ್ಡ ಆರೋಗ್ಯ ಸಮಸ್ಯೆಯಾಗಿ ಜನರನ್ನ ಕಾಡುತ್ತಿದ್ದು, ಕ್ಯಾನ್ಸರ್ ಚಿಕಿತ್ಸೆಗೆ ಹೋಗುವ ಮೊದಲು ಅಂಡಾಣು ಅಥವಾ ಭ್ರೂಣವನ್ನು ಸಂರಕ್ಷಿಸಲು IVF ಬಳಸಿ ಭವಿಷ್ಯದ
ಗರ್ಭಧಾರಣೆಗೆ ಅವಕಾಶ ಇರಿಸಲಾಗುತ್ತೆ. ಸೊ ಇಂತಹ ಸಂದರ್ಭಗಳಲ್ಲಿ IVF ಅನ್ನು ಶಿಫಾರಸು ಮಾಡಲಾಗುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರೋ ಹಾಗೆ IVF ಒಂದು ವೆಚ್ಚದ ಚಿಕಿತ್ಸೆ ಆಗಿದ್ದು, ಈ ಚಿಕಿತ್ಸೆಗೆ ಯಾವುದಾದ್ರೂ ಆರ್ಥಿಕ ಸಹಾಯದ ಆಯ್ಕೆಗಳು ಇವೆ ಅಂತ ನೋಡೋದಾದ್ರೆ ಹೌದು, ಕೆಲವು ಸರ್ಕಾರಿ ಆಸ್ಪತ್ರೆಗಳು ಅಥವಾ ವೈದ್ಯಕೀಯ ಸಂಸ್ಥೆಗಳು ಉಚಿತ ಅಥವಾ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡುತ್ತಿದ್ದು, ಕೆಲವೊಂದು IVF ಸೆಂಟರ್ಗಳು ಕಂತು ಪದ್ಧತಿಯಲ್ಲಿ ಹಣ ಪಾವತಿಸಲು ಅವಕಾಶ ನೀಡುತ್ತಿವೆ. ಇನ್ನು IVF ಚಿಕಿತ್ಸೆಯ ಅವಧಿ ಎಷ್ಟು ಅಂತ ನೋಡೋದಾದ್ರೆ, ಒಂದು IVF ಸೈಕಲ್ ಪೂರ್ಣ ಪ್ರಕ್ರಿಯೆ ಸಾಮಾನ್ಯವಾಗಿ ಸುಮಾರು 4 ರಿಂದ 6 ವಾರಗಳವರೆಗೆ ನಡೆಯುತ್ತದೆ. ಇನ್ನು IVF ಪ್ರಕ್ರಿಯೆಯ ಹಂತಗಳೇನು, ಇದನ್ನು ಹೇಗ್ ಮಾಡ್ತಾರೆ ಅಂತ ನೋಡೋಣ. ಮೊದಲನೆಯದಾಗಿ ಪುರುಷ ಮತ್ತು ಮಹಿಳೆಯ ಸಂಪೂರ್ಣ ವೈದ್ಯಕೀಯ ಇತಿಹಾಸವನ್ನು ವೈದ್ಯರು ಪರಿಶೀಲಿಸುತ್ತಾರೆ. ಹಾರ್ಮೋನ್ ತಪಾಸಣೆ, ಅಲ್ಟ್ರಾಸೌಂಡ್, ಶುಗರ್, ಥೈರಾಯ್ಡ್, ವೆನಿರಿಯನ್ ಡಿಸೀಸ್, ಪುರುಷನ ವೀರ್ಯ ತಪಾಸಣೆ ಮುಂತಾದ ತಪಾಸಣೆಗಳನ್ನು ಮಾಡಲಾಗುತ್ತೆ. ಅದಾದ ನಂತರ ಮಹಿಳೆಗೆ 10 ರಿಂದ 12 ದಿನಗಳ ಕಾಲ ಹಾರ್ಮೋನ್ ಇಂಜೆಕ್ಷನ್ಗಳನ್ನು ನೀಡಲಾಗುತ್ತದೆ. ಇದರ ಮೂಲಕ ಗರ್ಭಾಶಯದಲ್ಲಿ ಒಂದಕ್ಕಿಂತ ಹೆಚ್ಚು ಅಂಡಾಣುಗಳನ್ನು ಬೆಳೆಯುವಂತೆ ಈ ಹಂತದಲ್ಲಿ ನಿಯಮಿತವಾಗಿ ಅಲ್ಟ್ರಾಸೌಂಡ್ ಮೂಲಕ ಅವುಗಳ ಬೆಳವಣಿಗೆಯನ್ನು ಪರಿಶೀಲಿಸಲಾಗುತ್ತದೆ. ಅಂಡಾಣುಗಳು ಪೂರ್ಣವಾಗಿ ಬೆಳೆಯುತ್ತಿದ್ದಂತೆ ಮಹಿಳೆಗೆ ಚಿಕ್ಕ ಶಸ್ತ್ರಚಿಕಿತ್ಸೆಯ ಮೂಲಕ ಅವುಗಳನ್ನು ಸಂಗ್ರಹಿಸಲಾಗುತ್ತದೆ. ಇದು ಸಾಮಾನ್ಯವಾಗಿ ಸೀದಾ ಗರ್ಭಾಶಯದಿಂದ ಹೊಡೆದು ತೆಗೆದುಕೊಳ್ಳಲಾಗುತ್ತದೆ. ಇದನ್ನು OPU ಎಂದು ಕರೆಯುತ್ತಾರೆ, ಅಂದರೆ ಓವಮ್ ಪಿಕಪ್ ಎಂದು ಕರೆಯುತ್ತಾರೆ. ಇನ್ನು ಪುರುಷನ ಶುಕ್ರಾಣುಗಳನ್ನು ಸಂಗ್ರಹಿಸಲಾಗುತ್ತದೆ. ಅವುಗಳನ್ನು ಪರಿಶುದ್ಧವಾಗಿ ಪ್ರತ್ಯೇಕಿಸಿ ಅತ್ಯುತ್ತಮ ಗುಣಮಟ್ಟದವುಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಸಂಗ್ರಹಿಸಿದ ಅಂಡಾಣು ಮತ್ತು ಉತ್ತಮ ಗುಣಮಟ್ಟದ ಶುಕ್ರಾಣುಗಳನ್ನು ಪ್ರಯೋಗಾಲಯದಲ್ಲಿ ಒಂದಕ್ಕೊಂದು ಸೇರಿಸಲಾಗುತ್ತದೆ. ಈ ಮೂಲಕ ಭ್ರೂಣ ಅಂದರೆ ಎಂಬ್ರಿಯೋ ರಚನೆಯಾಗುತ್ತದೆ. ಈ ಭ್ರೂಣವನ್ನು 3 ರಿಂದ 5 ದಿನಗಳವರೆಗೆ ಲ್ಯಾಬಿನಲ್ಲಿ ಬೆಳೆಸಲಾಗುತ್ತದೆ. ಉತ್ತಮ ಗುಣಮಟ್ಟದ ಭ್ರೂಣವನ್ನು ಆಯ್ದುಕೊಂಡು ತಾಯಿಯ ಗರ್ಭಾಶಯದಲ್ಲಿ ನಿರ್ದಿಷ್ಟವಾಗಿ ಇರಿಸಲಾಗುತ್ತದೆ. ಸ್ಥಾಪನೆಯಾದ ನಂತರ ಮಹಿಳೆಗೆ ಪೂರ್ಣ ವಿಶ್ರಾಂತಿ ನೀಡಲಾಗುತ್ತದೆ. ಕೊನೆಯದಾಗಿ ಪ್ರೆಗ್ನೆನ್ಸಿ ಪರೀಕ್ಷೆ ಅಂದರೆ ಭ್ರೂಣ ಸ್ಥಾಪನೆಯಾದ 12 ರಿಂದ 14 ದಿನಗಳ ನಂತರ ರಕ್ತದ ಪರೀಕ್ಷೆ ಹಾಗೂ ಯೂರಿನ್ ಪರೀಕ್ಷೆಯ ಮೂಲಕ ಗರ್ಭಧಾರಣೆ ಯಶಸ್ವಿಯೋ ಇಲ್ಲವೋ ಎಂದು ತಿಳಿದು ಬರುತ್ತದೆ. IVF ಚಿಕಿತ್ಸೆ ಮಾಡಿಸ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಅಂತ ನೋಡೋದಾದ್ರೆ, ಸಂತಾನೋತ್ಪತ್ತಿಗೆ ನೆರವು. ಅಂದ್ರೆ ಸಾಮಾನ್ಯವಾಗಿ ಗರ್ಭಧಾರಣೆ ಆಗದ ದಂಪತಿಗಳಿಗೆ IVF ಶ್ರೇಷ್ಠ ಪರಿಹಾರವಾಗಿದೆ. ಬಾಹ್ಯ ಗರ್ಭಧಾರಣೆ ಸಾಧ್ಯ. ಅಂದ್ರೆ ಶುಕ್ರಾಣು ಮತ್ತು ಅಂಡಾಣುಗಳನ್ನು ಶರೀರದ ಹೊರಗಿನ ಪ್ರಯೋಗಾಲಯದಲ್ಲಿ ಗರ್ಭಧಾರಣೆ ಮಾಡಿ ನಂತರ ಗರ್ಭಾಶಯಕ್ಕೆ ಸ್ಥಳಾಂತರ ಮಾಡಲಾಗುತ್ತದೆ. ಜನ್ಮ ಪೂರ್ವ ತಪಾಸಣೆ. IVF ವೇಳೆ ಭ್ರೂಣಗಳಲ್ಲಿ ಆನುವಂಶಿಕ ಕಾಯಿಲೆಗಳ ತಪಾಸಣೆ ಸಾಧ್ಯವಾಗುತ್ತದೆ. ಇನ್ನು ಆರೋಗ್ಯಕರ ಭ್ರೂಣಗಳ ಆಯ್ಕೆ. ತಂತ್ರಜ್ಞಾನದಿಂದ ಹೆಚ್ಚಿನ ಯಶಸ್ಸು. ಅಂದ್ರೆ ನವೀನ ತಂತ್ರಜ್ಞಾನಗಳಿಂದ IVFನ ಯಶಸ್ಸಿನ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಬೇರೆ ಚಿಕಿತ್ಸೆ ವಿಫಲವಾದರೆ IVF ಆಯ್ಕೆ. ಇತರ ಚಿಕಿತ್ಸೆಗಳು ವಿಫಲವಾದಾಗ IVF ಅಂತಿಮ ಮತ್ತು ಪರಿಣಾಮಕಾರಿ ಆಯ್ಕೆಯಾಗಿ ಪರಿಣಮಿಸುತ್ತದೆ. ಆಡಳಿತಗೊಳಿಸಬಹುದಾದ ಗರ್ಭಧಾರಣೆ ಸಮಯ. ಕೆಲಸ, ಆರೋಗ್ಯ ಅಥವಾ ಕುಟುಂಬದ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಗರ್ಭಧಾರಣೆಯ ಸಮಯವನ್ನು ಆಯೋಜಿಸಬಹುದು. ಇವೆಲ್ಲವುಗಳು ಕೂಡ IVF ಚಿಕಿತ್ಸೆಯ ಪ್ರಯೋಜನಗಳಾಗಿದ್ದು, ಕೆಲವೊಮ್ಮೆ IVF ಪ್ರಕ್ರಿಯೆಯು ವ್ಯಕ್ತಿಯ ಮೇಲೆ ಭೌತಿಕ, ಮಾನಸಿಕ, ಆರ್ಥಿಕ ಪರಿಣಾಮಗಳನ್ನು ಬೀರುತ್ತದೆ. IVF ಪ್ರಕ್ರಿಯೆಯಲ್ಲಿ ಹಲವಾರು ಹಾರ್ಮೋನ್ ಇಂಜೆಕ್ಷನ್ಗಳನ್ನು ಕೊಡಲಾಗುತ್ತೆ. ಇದರ ಪರಿಣಾಮವಾಗಿ ಮಹಿಳೆಯ ದೇಹದ ವಾತಾವರಣ ಬದಲಾಗಬಹುದು. ತಲೆನೋವು, ಮಲಬದ್ಧತೆ, ಹೊಟ್ಟೆಗುಳಿಕೆ, ದ್ರವ ಸಂಚಯ ಮುಂತಾದ ದೋಷಗಳು ಕೂಡ ಕಂಡು ಬರಬಹುದು. ಕೆಲವೊಮ್ಮೆ ಬಹಳಷ್ಟು ಅಂಡಾಣುಗಳ ಉತ್ಪತ್ತಿ OHSS ಅಂದ್ರೆ ಓವರಿಯನ್ ಹೈಪರ್ ಸ್ಟಿಮ್ಯುಲೇಷನ್ ಸಿಂಡ್ರೋಮ್ ಸಮಸ್ಯೆಯೂ ಉಂಟಾಗಬಹುದು. ಇನ್ನು ಮಾನಸಿಕ ಪರಿಣಾಮಗಳು. IVF ಪ್ರಕ್ರಿಯೆ ವೇಳೆ ಮಹಿಳೆ ಮತ್ತು ದಂಪತಿ ಭಾರಿ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆಗಳಿರುತ್ತದೆ. ನಿರೀಕ್ಷೆ ಇಲ್ಲದ ವಿಫಲತೆಗಳು, ನಿರಾಸೆ, ತಾತ್ಕಾಲಿಕ ಮನೋನೊಂದನೆ, ಭಯ ಉಂಟು ಮಾಡಬಹುದು. ಕೆಲವು ಸಂದರ್ಭಗಳಲ್ಲಿ ಭ್ರೂಣ ಬೆಳವಣಿಗೆಯ ವಿಫಲತೆ ಅಥವಾ ಗರ್ಭಧಾರಣೆ ಇಲ್ಲದಿದ್ದರೆ
ಖಿನ್ನತೆ ಉಂಟಾಗಬಹುದು. ಸಮಾಜದ ಒತ್ತಡ, ವೈಯಕ್ತಿಕ ನಿರೀಕ್ಷೆಗಳು, ಕುಟುಂಬದ ಅಪೇಕ್ಷೆಗಳು ಮಾನಸಿಕ ಒತ್ತಡ ಹೆಚ್ಚಿಸಬಹುದು. ಹಾಗೂ ಈ IVF ಪ್ರಕ್ರಿಯೆಯು ಕೆಲವೊಮ್ಮೆ ವ್ಯಕ್ತಿಯ ಆರ್ಥಿಕ ಪರಿಸ್ಥಿತಿಯ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತದೆ. IVF ಪ್ರಕ್ರಿಯೆಯು ಭೌತಿಕ, ಮಾನಸಿಕ ಹಾಗೂ ಆರ್ಥಿಕವಾಗಿ ಸವಾಲುಗಳನ್ನು ಉಂಟು ಮಾಡಿದರೂ ಸಹ ಅದರಿಂದ ಸಿಗುವ ಫಲಿತಾಂಶ ಅಮೂಲ್ಯ. ವೈದ್ಯರು, ನರ್ಸ್ಗಳು ಮತ್ತು ಇತರ ವೈದ್ಯಕೀಯ ಸಿಬ್ಬಂದಿಯ ಶ್ರದ್ಧೆ, ಪರಿಶ್ರಮ ಮತ್ತು ಸಹಾನುಭೂತಿ ಇದನ್ನು ಯಶಸ್ವಿಯಾಗಿ ರೂಪಿಸುತ್ತದೆ. ಒಂದು ಯಶಸ್ವಿ IVFನ ಹಿಂದೆ ನರ್ಸ್ಗಳ ಪಾತ್ರ ಪದಗಳಿಗೂ ಸಿಗಲಾರದ್ದು. ರೋಗಿಗಳಿಗೆ ಶಿಕ್ಷಣ ನೀಡುವುದು, ಪ್ರತಿ ಹಂತದ ಮಾಹಿತಿ, ಎಗ್ ರಿಟ್ರೀವಲ್, ಭ್ರೂಣನಾಟಿಕೆ, ಹಾರ್ಮೋನ್, ಔಷಧೋಪಚಾರಗಳ ಇತ್ಯಾದಿ ವಿಷಯಗಳ ಬಗ್ಗೆ ವಿವರ ತಿಳಿಸುತ್ತಾರೆ. ಪಥ್ಯ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಬಗ್ಗೆ ಸಹ ಸಲಹೆ ನೀಡುತ್ತಾರೆ. ಮಾನಸಿಕ ಬೆಂಬಲ. IVF ಪ್ರಕ್ರಿಯೆಯ ಸಮಯದಲ್ಲಿ ಮಹಿಳೆ ಒತ್ತಡಕ್ಕೆ ಒಳಗಾಗಬಹುದು, ಆತಂಕ ಮತ್ತು ಭಯಕ್ಕೆ ಒಳಗಾಗಬಹುದು. ನರ್ಸ್ಗಳು ಶ್ರವಣಾತ್ಮಕವಾಗಿ ಸಮಾಧಾನಕರ ಮಾತುಗಳಿಂದ ಧೈರ್ಯ ತುಂಬುತ್ತಾ ಔಷಧ ನಿರ್ವಹಣೆ ಕೆಲಸಗಳನ್ನು ಸಹ ನಿರ್ವಹಿಸುತ್ತಾರೆ. ಇನ್ನು ವೀಕ್ಷಣೆ ಮತ್ತು ಮೌಲ್ಯಮಾಪನ. ಮಹಿಳೆಯ ದೇಹದ ಪ್ರತಿಕ್ರಿಯೆ, ಅಂಡಾಣುಗಳ ಬೆಳವಣಿಗೆ, ಬ್ಲಡ್ ಟೆಸ್ಟ್, ಅಲ್ಟ್ರಾಸೌಂಡ್ ಫಲಿತಾಂಶಗಳನ್ನು ನಿಖರವಾಗಿ ಗಮನಿಸಿ ಯಾವುದೇ ಅಸಾಮಾನ್ಯ ಲಕ್ಷಣ ಕಂಡು ಬಂದರೆ ತಕ್ಷಣ ವೈದ್ಯರಿಗೆ ತಿಳಿಸುತ್ತಾರೆ. ಲ್ಯಾಬ್ ಮತ್ತು ಪ್ರಕ್ರಿಯೆಯ ದಿನ ಸಹಾಯ. ಇನ್ಸ್ಟ್ರೂಮೆಂಟ್ಗಳ ತಯಾರಿ, ಸ್ವಚ್ಛತೆ, ಸೋಂಕು ನಿಯಂತ್ರಣ ವ್ಯವಸ್ಥೆ ಇತ್ಯಾದಿಗಳನ್ನು ನೋಡಿಕೊಳ್ಳುತ್ತಾ ಎಗ್ ಕಲೆಕ್ಷನ್, ಭ್ರೂಣನಾಟಿಕೆ ಸಂದರ್ಭದಲ್ಲಿ ವೈದ್ಯರಿಗೆ ಸಹಾಯ ಮಾಡುತ್ತಾರೆ. ಫಾಲೋ ಮತ್ತು ಕೇರ್. ಗರ್ಭಧಾರಣೆಯ ಬಗ್ಗೆ ಪರೀಕ್ಷೆಗಳು, ಉಪದೇಶಗಳು, ಪೋಷಣಾ ಸಲಹೆಗಳನ್ನು ನೀಡುತ್ತಾರೆ. ಗರ್ಭಧಾರಣೆಯ ನಂತರ ಮೊದಲ ತಿಂಗಳುಗಳಲ್ಲಿ ಉತ್ತಮ ಆರೋಗ್ಯದ ಬಗ್ಗೆ ಸಲಹೆ ನೀಡುತ್ತಾರೆ. ಈ ತರಹ IVF ಪ್ರಕ್ರಿಯೆಯಲ್ಲಿ ನರ್ಸ್ಗಳ ಪಾತ್ರ ಅಮೂಲ್ಯವಾದದ್ದು. ಇನ್ನು IVF ಚಿಕಿತ್ಸೆಯ ಪ್ರಕ್ರಿಯೆ ಮುಗಿದ ನಂತರ ತೆಗೆದುಕೊಳ್ಳಬೇಕಾದ ಆರೋಗ್ಯ ಕ್ರಮಗಳ ಬಗ್ಗೆ ತಿಳಿಯೋಣ. IVF ಎಂಬುದು ಮಹಿಳೆಯ ದೇಹಕ್ಕೂ ಮನಸ್ಸಿಗೂ ತುಂಬಾ ಹದವಾದ ಹಾಗೂ ಎಚ್ಚರಿಕೆಯಿಂದ ನಡೆಯಬೇಕಾದ ಒಂದು ವೈದ್ಯಕೀಯ ಪಥವಾಗಿದೆ. IVF ಪ್ರಕ್ರಿಯೆಯ ನಂತರ, ವಿಶೇಷವಾಗಿ ಎಗ್ ಟ್ರಾನ್ಸ್ಫರ್ ಆದ ನಂತರ ಕನಿಷ್ಠ 48 ಗಂಟೆಗಳ ಕಾಲ ಸಂಪೂರ್ಣ ವಿಶ್ರಾಂತಿ ಅಗತ್ಯವಿದೆ. ನಿಯಮಿತವಾಗಿ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಹೆಚ್ಚು ಕೆಲಸ ಅಥವಾ ಜೋರಾದ ಆಯಾಮ ಮಾಡಬಾರದು. ಪೌಷ್ಟಿಕಾಂಶಗಳು ಸಮೃದ್ಧಿಯಾಗಿರುವ ಆಹಾರ ಸೇವನೆ, ಹಣ್ಣುಗಳು, ಹಸಿ ತರಕಾರಿಗಳು, ಸಂಪೂರ್ಣ ಧಾನ್ಯಗಳು, ಹಾಲು ಉತ್ಪನ್ನಗಳು ಮತ್ತು ಪ್ರೋಟೀನ್ಗಳನ್ನು ಸೇವಿಸಬೇಕು. ಇನ್ನು ನೀರನ್ನು ಹೆಚ್ಚು ಸೇವಿಸುವುದು ದೇಹದ ಹೈಡ್ರೇಷನ್ ಅನ್ನು ಕಾಪಾಡುವಲ್ಲಿ ಸಹಾಯಕಾರಿಯಾಗಿದೆ. ಈ ಸಮಯದಲ್ಲಿ ಕೆಫಿನ್ ಮತ್ತು ಆಲ್ಕೋಹಾಲ್ಗಳನ್ನು ಸೇವಿಸಬಾರದು. ದೇಹದಲ್ಲಿ ಯಾವುದೇ ವಿಚಿತ್ರ ಲಕ್ಷಣಗಳು ಕಂಡುಬಂದರೆ, ಉದಾಹರಣೆಗೆ ಭಾರೀ ರಕ್ತಸ್ರಾವ, ತೀವ್ರ ಹೊಟ್ಟೆ ನೋವು, ಜ್ವರ ಕಂಡುಬಂದರೆ ತಕ್ಷಣ ವೈದ್ಯರ ಬಳಿ ಹೋಗಬೇಕು. ನಿಯಮಿತವಾಗಿ ಹಾರ್ಮೋನ್ ಟೆಸ್ಟ್, ಬ್ಲಡ್ ಟೆಸ್ಟ್ ಹಾಗೂ ಸ್ಕ್ಯಾನ್ಗಳಿಗೆ ಹಾಜರಾಗಿರಬೇಕು. ಆತಂಕ, ಒತ್ತಡ, ಹತಾಶೆ ಇವು ಬಹು ಸಾಮಾನ್ಯವಾಗಿದೆ. ಆದರೆ ಈ ಸಮಯದಲ್ಲಿ ಧೈರ್ಯ ಮತ್ತು ಸಹನೆ ಅತ್ಯಗತ್ಯ. ಧ್ಯಾನ, ಯೋಗ, ಸಕಾರಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಭ್ರೂಣ ಟ್ರಾನ್ಸ್ಫರ್ ಆದ ಕೆಲವು ದಿನಗಳ ನಂತರ ಲೈಂಗಿಕ ಪ್ರಕ್ರಿಯೆಯನ್ನು ತಡೆಹಿಡಿಯಬೇಕು. ಈ IVF ಚಿಕಿತ್ಸೆಯ ಯಶಸ್ಸು ಆ ಮಹಿಳೆಯ ಶರೀರದ ಪ್ರಕ್ರಿಯೆಯ ಮೇಲೆ ಮಾತ್ರವಲ್ಲ, ಆಕೆಗೆ ದೊರಕುವ ಕುಟುಂಬದ ಬೆಂಬಲದ ಮೇಲೂ ಸಹ ಆಧಾರಿತವಾಗಿರುತ್ತದೆ. ಮಹಿಳೆಗೆ ಆಧ್ಯಾತ್ಮಿಕ ಹಾಗೂ ಸಾರ್ಥಕ ಸಹಕಾರ ನೀಡಬೇಕು. ಮಹಿಳೆಯ ಭಾವನೆಗಳನ್ನು ಗೌರವದಿಂದ ಆಲಿಸಿ ಅವಳ ಭಯ ಅಥವಾ ಆತಂಕವನ್ನು ನಿವಾರಿಸಲು ಪ್ರೋತ್ಸಾಹ ನೀಡಬೇಕು. ಮನೆ ಕೆಲಸ, ಮಕ್ಕಳ ಆರೈಕೆ, ಅಡುಗೆ ಕೆಲಸಗಳಲ್ಲಿ ಸಹಾಯ ಮಾಡುವುದು, ಮನೆಯ ಸುತ್ತಲೂ ಶಾಂತ ಹಾಗೂ ಆರೋಗ್ಯಕರ ವಾತಾವರಣ ಸೃಷ್ಟಿಸುವುದು, ಮಹಿಳೆಯ ಊಟ, ನಿದ್ದೆ ಎಲ್ಲಾ ಚಟುವಟಿಕೆಗಳಲ್ಲಿಯೂ ಸಹ ಆರಾಮದಾಯಕ ಪರಿಸರ ಒದಗಿಸಬೇಕು. ಸಮಯಕ್ಕೆ ಆಸ್ಪತ್ರೆಗಳಿಗೆ ಕರೆದುಕೊಂಡು ಹೋಗುವುದು, ಔಷಧಿ ತಂದುಕೊಡುವುದು ಹಾಗೂ ಇತರ ವೈದ್ಯಕೀಯ ವಿವರಗಳಲ್ಲಿ ಭಾಗವಹಿಸುವುದು. ಇದು ಕಷ್ಟದ ಸಮಯವಲ್ಲ, ಆಶ್ರಯದ ಕಾಲ ಎಂಬ ಭಾವನೆ ಮನೆ ಮಂದಿಯಲ್ಲಿರಲಿ. ಕುಟುಂಬದ ಧನಾತ್ಮಕ ಮನೋಭಾವವು ಚಿಕಿತ್ಸೆಯ ಯಶಸ್ಸಾಗಲು ಪ್ರಭಾವ ಬೀರುತ್ತದೆ. ಒಬ್ಬ ಹೆಣ್ಣು ಮಗುವು ತಾಯಿಯಾಗುವುದು ಒಂದು ಅದ್ಭುತ ಅನುಭವ. ಈ ಪಯಣದ ಪ್ರತಿಯೊಂದು ಹಂತವೂ ವಿಶೇಷ. IVF ಚಿಕಿತ್ಸೆ ಮಹಿಳೆಯ ಶರೀರದ ಮೇಲೆ ಪರಿಣಾಮ ಬೀರುವಂತೆಯೇ ಅವಳ ಮನಸ್ಸಿನ ಮೇಲೆಯೂ ಪ್ರಭಾವ ಬೀರುತ್ತದೆ. ಇಂತಹ ಸಮಯದಲ್ಲಿ ಮಹಿಳೆಯು ತನ್ನ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಮತ್ತು ಕುಟುಂಬದವರು ಆಕೆಗೆ ಪ್ರೀತಿ, ಸಹಾನುಭೂತಿ ಮತ್ತು ಸಹಕಾರ ನೀಡಬೇಕು. ಹೆತ್ತು ಹೊರುವುದು ಪ್ರತಿ ದಂಪತಿಯ ಕನಸು. ಆದರೆ
ಆ ಕನಸನ್ನು ತಲುಪಲು ಸಹಜ ಮಾರ್ಗಗಳನ್ನು ಪ್ರಯತ್ನಿಸಿ. ತಾಳ್ಮೆ ಇರಲಿ, ಸಹಜ ಆರೋಗ್ಯ ಕಾಪಾಡಿಕೊಳ್ಳಿ. IVF ಒಂದು ಮಹತ್ವದ ತಂತ್ರಜ್ಞಾನ, ಆದರೆ ಅದು ಕೊನೆಯ ಆಯ್ಕೆಯಾಗಿರಲಿ. IVF ತಂತ್ರಜ್ಞಾನವು ವೈಜ್ಞಾನಿಕ ಪ್ರಗತಿಗೆ ಒಂದು ಒಳ್ಳೆ ಉದಾಹರಣೆಯಾಗಿದೆ. ಇದು ಸಂತಾನ ಲೋಪದಿಂದ ಪೀಡಿತರಾಗಿರುವ ಸಾವಿರಾರು ದಂಪತಿಗಳಿಗೆ ಹೊಸ ಆಶೆ, ಹೊಸ ಜೀವನ ಮತ್ತು ಕುಟುಂಬದ ಕನಸುಗಳನ್ನು ನನಸಾಗಿಸುವ ಒಂದು ದಾರಿಯಾಗಿದೆ. ಇದು ವಿಜ್ಞಾನದಿಂದ ಮನುಷ್ಯತ್ವದೆಡೆಗೆ, ನಂಬಿಕೆಯಿಂದ ಜೀವನದ ಕಡೆಗೆ ನಡೆಯುವ ಒಂದು ಉತ್ತಮ ಕೊಡುಗೆಯಾಗಿದೆ. ಇದಾಗಿತ್ತು ಇವತ್ತಿನ ಮಹತ್ವದ ವಿಷಯ IVF ನ ಬಗ್ಗೆ ಮಾಹಿತಿ. ಧನ್ಯವಾದ. ಇದುವರೆಗೂ ಕೇಳಿದಿರಿ SBG ಕಾಲೇಜ್ ಆಫ್ ನರ್ಸಿಂಗ್ ಬೆಳಗಾವಿಯ ನರ್ಸಿಂಗ್ ಟ್ಯೂಟರ್ ಆದಂತಹ ಕುಮಾರಿ ಲಕ್ಷ್ಮಿ ದೊಡ್ಡಗೌಡರ್ ಅವರಿಂದ IVF ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಎಂಬ ವಿಷಯದ ಮೇಲೆ ವಿಶೇಷ ಮಾಹಿತಿಯನ್ನ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಮ್ಮ ನಂಬರ್ 7090908908 ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ ತಿಳಿಸಬಹುದು. ಹಾಗೂ ನಿಮ್ಮ ಅನಿಸಿಕೆಗಳನ್ನ ಸಹ ತಿಳಿಸಬಹುದು. ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.